ಹಲೋ ಹೈ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್, ನಮಸ್ಕಾರ. ನಾನು ನಿಮ್ಮ ಆರ್ ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ವೆಂಕಿ ಈಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಈಗ ಸಮಯ ಬಂದು 7 ಗಂಟೆ ಆಗಿದೆ ಕಣ್ರಿ. ಈಗ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ತೋಟಕ್ಕೆಲ್ಲ 6 ಗಂಟೆಗೆ ಬಂದೆ, ಆದರೆ ವ್ಲಾಗ್ನ ಶುರು ಮಾಡೋದು ಸ್ವಲ್ಪ ತಡ ಆಯಿತು ಅಷ್ಟೇ. ಬನ್ನಿ ಫ್ರೆಂಡ್ಸ್, ಇವತ್ತು ಬೆಳಗಿಂದ ಸಂಜೆವರೆಗೂ ಏನೆಲ್ಲ ಮಾಡ್ದೋಬಾಗ್ತೀವಿ ಪ್ರತಿಯೊಂದು ಕೂಡ ಸ್ಮಾಲ್ ವಿಡಿಯೋ ಮಾಡ್ತೀನಿ. ವಿಡಿಯೋನ ಎಲ್ಲ ಸ್ಕಿಪ್ ಮಾಡ್ತೀರಾ, ಕೊನೆವರೆಗೂ ನೋಡಿ. ಒಬ್ಬ ರೈತನ ಜೀವನ ಹೇಗಿರುತ್ತೆ, ಅವನ ಕೆಲಸ ಹೇಗಿರುತ್ತೆ, ಅವನ ದಿನಚರಿ ಹೇಗಿರುತ್ತೆ, ಪ್ರತಿಯೊಂದು ಕೂಡ ಸಂಜೆವರೆಗೂ ಸ್ಮಾಲಾಗಿ ವಿಡಿಯೋ ಮಾಡ್ತೀನಿ. ಇವತ್ತು ಬೆಳಗಿಂದ ಸಂಜೆವರೆಗೂ ಏನೆಲ್ಲ ಮಾಡ್ತೀನಿ ಸ್ಮಾಲಾಗಿ ವಿಡಿಯೋ ಮಾಡ್ತೀನಿ. ವಿಡಿಯೋನ ಎಲ್ಲ ಸ್ಕಿಪ್ ಮಾಡ್ದಿರಾ ಈ ಹಳ್ಳಿ ಹುಡುಗನಿಗೆ ಸಪೋರ್ಟ್ ಮಾಡಿ ಅಂತ ಹೇಳಿದ್ರೆ ಏನು, ನೋಡ್ತಾ ಇರೋರಲ್ಲ ಒಂದೇ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ. ಇದೇ ರೀತಿಯಾಗಿ ವಿಡಿಯೋಗಳನ್ನ ನೀವು ಡೈಲಿ ಮಿಸ್ ಮಾಡ್ದಿರ ನೋಡ್ಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಓಕೆ ಫ್ರೆಂಡ್ಸ್, ಇವಾಗ ಸದ್ಯಕ್ಕೆ ಏನಪ್ಪ ಮಾಡ್ತಾ ಇದ್ದೀವಿ ಅಂದರೆ ಕಾಯಿ ಬಿಡಿಸ್ತಾ ಇದ್ದೀವಿ ಕಣ್ರಿ. ನಾನು ಮತ್ತು ನಮ್ಮ ಅಮ್ಮ ಇಬ್ಬರು ಕೂಡ ಬೆಳಗ್ಗೆನೆ ಬಂದು ಕಾಯಿ ಬಿಡಿಸ್ತಾ ಇದ್ದೀವಿ. ನೆನೆ ಎಲ್ಲ ಆಲ್ಮೋಸ್ಟು ಟಿಲ್ಲರೆಲ್ಲ ಓಡಿಸಿದ್ದಾಯಿತು. ಇವಾಗ ಸದ್ಯಕ್ಕೆ ಕಾಯಿ ಬಿಡಿಸ್ತಾ ಇದ್ದೀನಿ. ಇನ್ನೊಂದು ಸಾಲಿದೆ, ಸಂಜೆ ನೋಡ್ಕೊಳೋಣ. ಇವಾಗ ಕಾಯಿ ಬಿಡಿಸೋಣ ಅಂದ್ಬಿಟ್ಟು ಕಾಯಿ ಬಿಡಿಸ್ತಾ ಇದ್ದೀನಿ ಕಣ್ರಿ. ನಮ್ಮ ಮನೆಗೆ ಹೊಸದು ಒಂದು ಪುಟಾಣಿ ನಾಯಿ ಮರಿ ಬಂದಿದೆ ಕಣ್ರಿ. ನಾಯಿ ಮರಿ ಯಾಕ ಏನಂದರೆ ಬೀದಿನೆಲ್ಲ ಹಾಕೊಂಡು ತಿನ್ಕೊಂಡಿದ್ದ, ಎತ್ತಾಕೊಂಡು ಬಂದಿದ್ದೀನಿ ತೋಟದಲ್ಲಿ ಕಾವಲಿರಲಿ ಅಂದ್ಬಿಟ್ಟು. ಈ ಕಡೆ ಅದು ಊಟನೂ ಸಿಗುತ್ತೆ, ಈ ಕಡೆ ನಮ್ಮ ಕಾವಲು ಇರುತ್ತೆ. ಜೀರಂಗಿ ಹುಳುಗಳು ಗುಯ್ಯೋ ಅಂತವೆ ಕಣ್ರಿ. ಸ್ವಲ್ಪ ತಲೆನೂ ಬಂದ್ಬಿಡ್ತಾಯಿದ್ದ. ಮನೆಯೆಲ್ಲ ನಮ್ಮ ಬೇವಿನ ಸೊಪ್ಪು ಎಲ್ಲ ಉದುರೋಗಿತ್ತು. ಇವಾಗ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಅಮ್ಮ, ಆ ಹುಳುಗ್ಲ್ಯಾಕೆ ಹಂಗೆ ಬಡ್ಕೊಳದ? ನೀನು ದೊಡ್ಡವಳು ಅಂತ ನೀನು ಕೇಳ್ತೀನಿ. ಚಿಟ್ಟೆ ಮಳೆಗೆ ಬರೋದು ಇದ್ಯಾವ ಮಳೆಮ್ಮ? ಏನು ಸೌಂಡ್ ಮಾಡ್ತಾವೆ ನೋಡು. ಅದ್ರ ಜೊತೆಗೆ ಇದೊಂದು ಈ ಕುನ್ನಿ. ಈಗ ಸಮಯ ಬಂದು 9 ಗಂಟೆ ಆಗಿದೆ ಕಣ್ರಿ. ಟೀ ಕುಡಿಯೋದು ಬಂದ್ರಿ, ಟೀ ಬ್ರೇಕ್ ತಗೊಂಡು ಅಂದ್ಬಿಟ್ಟು ಮಕ್ಕನವ್ರೆ. ಯಾಕೆ ದೊಡ್ಡ ಪ್ಲಾಸ್ ಎತ್ಕೊಂಡ್ಬಿಟ್ಟು ಇವತ್ತು? ನೆನ್ನೆ ಬಿಟ್ಬಿಟ್ಟು ಹೋಗಿದ್ದು ದೊಡ್ಡ ಪ್ಲಾಸ್ ಹಾಕೊಂಬಂದಿದ್ಯಾ? ಬನ್ನಿ ಫ್ರೆಂಡ್ಸ್, ಟೀ ಕುಡಿಯೋಣ. ಬೆಳಗಿಂದ ಕಾಯಿ ಬಿಡಿಸಿದ್ದು ಎಲ್ಲ ಕಿತ್ತು ಮೂಟೆಗಳು ಮಾಡಿದ್ದಾಯಿತು ಕಣ್ರಿ. 2 ಮೂಟೆ ಆಲ್ರೆಡಿ ನಿಲ್ಲಿಸಿದ್ದೀವಿ. ಇನ್ನು ಈ ಮೂಟೆಗೆ ಫಿಲ್ ಮಾಡಬೇಕು. ಇವಾಗ ಸಮಯ ಬಂದು 11 ಗಂಟೆ ಆಗಿದೆ. ಊಟ ಮಾಡಬೇಕು, ಹೊಟ್ಟೆ ಬೇರೆ ಶಾನೆ ಸೀತೈತೆ. ಬನ್ನಿ ಫ್ರೆಂಡ್ಸ್, ಊಟ ಮಾಡೋಣ. ಏನಮ್ಮ ನೀನು ಕರೆ ಒಳಗೆ ಕುತ್ಕೊಂಡ್ಬಿಟ್ಟಿದ್ದೀರ ತಿನ್ನಾಗ? ಬನ್ನಿ ಫ್ರೆಂಡ್ಸ್, ಊಟ ಮಾಡೋಣ. ಇವತ್ತು ನಮ್ಮ ಮನೇಲಿ ಏನಪ್ಪ ಅಡುಗೆ ಅಂದರೆ ಬಸ್ಸಾರು, ಗೋರಿಕಾಯಿ ಮತ್ತು ಹೀರೆಕಾಯಿ ಹಾಕಿ ಬಸ್ಸಾರು ಮಾಡಿದ್ದಾರೆ. ಬನ್ನಿ ಫ್ರೆಂಡ್ಸ್, ಊಟ ಮಾಡೋಣ. ಮೀನ್ಕಾಯಿ ಕಟ್ಟೋಷ್ಟು ನೋಡ್ರಾ? ಹಾಂ, ಇಬ್ಬರೇ ಪರ್ಯಾ? ಓಕೆ, ನನ್ನ ಮೂಟೆ ಹಾಕ್ಕೊಂಡು ಹೋಗ್ತಾಯಿದ್ದೆ. ಹಿಂದೆ ಇರೋದು ನನ್ನ ಮೂಟೆನ. ಇಲ್ಲಿಗೆ ನಮ್ಮ ಕೆಲಸ ಮುಗೀತು. ಮೂಟಿಗಳು ಹೊತ್ತು ನನ್ನ ಗಾಡಿ ಚೈನ್ ಪ್ಯಾಕೆಟು ಆಲ್ಮೋಸ್ಟು ಲೂಸ್ ಆಗೋಗಿತ್ತು. ಅದನ್ನು ಟೈಟ್ ಮಾಡಿಸ್ಕೊಂಬರೋಣ ಅಂತ ಇವತ್ತು ಬಸ್ ಸ್ಟ್ಯಾಂಡ್ಗೆ ಬಂದಿದ್ದೀನಿ. ವರ್ಕ್ಶಾಪ್ಗೆ ಟೈಟ್ ಮಾಡಿಸ್ಕೊಂಡು ಹೋಗಬೇಕು ಕಣ್ರಿ. ಮೂಟಿಗಳು ಹೊತ್ತು ನನ್ನ ಗಾಡಿ ಈ ಥರ ಆಗೋಗೈತೆ. ಈಗ ಸಂಜೆ ಬಂದು 4 ಗಂಟೆ ಆಗಿದೆ ಕಣ್ರಿ. ಮತ್ತೆ ಕಾಯಿ ಬಿಡಿಸೋದಕ್ಕೆ ಬಂದಿದ್ದೀವಿ. ನಾನು ಮತ್ತು ನಮ್ಮಮ್ಮ ಬಿಡಿಸ್ತಾ ಇದ್ದೀವಿ. ಈ ರೀತಿಯಾಗಿಯೇ ಬಿಡಿಸೋದು. ಏನಂದರೆ ಇಷ್ಟು ದಿನ ಬಂದು ಬರೀ ನಮ್ಮ ಕೈಗಳು ಮಾತ್ರ ತೋರಿಸ್ತಾಯಿದ್ದೆ, ಕ್ಯಾಮ್ರಾನ ಕೈಯಲ್ಲಿ ಇಟ್ಕೊಂಡು. ಇವತ್ತು ಟ್ರೈಪಾಡಲ್ಲಿ ಹಾಕಿದ್ದೀನಿ, ನಮ್ಮ ಸಬ್ಸ್ಕ್ರೈಬರ್ಸ್ ನೋಡಲಿ ಅಂದ್ಬಿಟ್ಟು. ಓಕೆ, ಇವಾಗ ಈ ರೀತಿಯಾಗಿ ಬಿಡಿಸಿ ಹಾಕೊತಾ ಇರ್ತೀವಿ. ಬೇಷನ್ ತುಂಬಿದ್ದಾದಮೇಲೆ ನೆಕ್ಸ್ಟ್ ಬಂದು ಚೀಲಕ್ಕೆ ಹಾಕೊತೀವಿ ಕಣ್ರಿ. ಚೀಲ ತುಂಬಿದ್ದಾದಮೇಲೆ ಅದನ್ನ ಮೂಟೆನ ಪ್ಯಾಕ್ ಮಾಡಿ, ಗಾಡಿಗಳು ಬೇರೆ ತೋಟತ್ರಕ್ಕೆ ಬರೋಲ್ಲ, ಮಳೆ ಬಿದ್ದಿರೋ ಒಂದು ಕಾರಣ. ಹಾಗಾಗಿ ಸೆಂಟಿಂಗ್ ಎತ್ಕೊಂಡು ಕೊಡಬೇಕು. ಈ ಥರ ಇರುತ್ತೆ ನಮ್ಮ ಒಂದು ಕೆಲಸ.
ಈಗ ಸಮಯ ಬಂದು ಸಂಜೆ 6:30 ಆಗಿದೆ ಕಣ್ರಿ. ಇಷ್ಟೊತ್ತವರೆಗೂ ಕಾಯಿ ಬಿಡಿಸ್ಕೊಂಡಿದ್ರಿ, ಇನ್ನು ಇವಾಗ ಕತ್ಲಾಗ್ತಾ ಬಂತು. ಇನ್ನು ನಾವು ಕೂಡ ಮನೆ ಕಡೆ ಹೊರಡದೆ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತಿನ ಒಂದು ವ್ಲಾಗ್ ಹೇಗಿತ್ತು, ಒಬ್ಬ ರೈತನ ದಿನಚರಿ ಹೇಗಿರುತ್ತೆ ಪ್ರತಿಯೊಂದು ಕೂಡ ನೀವು ಮಿಸ್ ಮಾಡ್ತೀರಾ ನೋಡ್ಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಬೆಲ್ ಐಕನ್ ಬರುತ್ತೆ ಅದನ್ನ ಕ್ಲಿಕ್ ಮಾಡ್ರಿ, ಹಾಲ್ ಅಂತ ಕೊಟ್ಬಿಟ್ರೆ ಸಾಕು. ಡೈಲಿ ಮಧ್ಯಾಹ್ನ 12 ಗಂಟೆಗೆ ಫಟಾಫಟ್ ಅಂತ ನೀವು ಮೊಬೈಲ್ಗೆ ನಾವು ಬರ್ತೀವಿ, ನೋಡಿ ಎಂಜಾಯ್ ಮಾಡಿ. ಓಕೆ, ನೋಡಿದ್ರಲ್ಲ ಇವತ್ತಿನ ನಮ್ಮ ಒಂದು ದಿನಚರಿ ಹೇಗಿತ್ತು ಅಂತ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ, ಒಬ್ಬ ಹಳ್ಳಿ ಹುಡುಗನಿಗೆ ಒಬ್ಬ ರೈತನಿಗೆ ಸಪೋರ್ಟ್ ಮಾಡ್ಬೇಕಂತ ಏನಾದರೂ ನಮ್ಮ ಮೇಲೆ ನಿಮಗೆ ಸ್ವಲ್ಪ ಕನಿಕರ ಇದ್ರೆ ನೋಡ್ತಾ ಇರೋರಲ್ಲ ಈ ವಿಡಿಯೋನ ಒಂದೇ ಒಂದು ಲೈಕ್ ಮಾಡಿ, ಅಷ್ಟೇ ಸಾಕು ನಮಗೆ. ಓಕೆ ಫ್ರೆಂಡ್ಸ್, ಇವತ್ತಿನ ಕತೆ ಬಂದಿಷ್ಟು. ಮತ್ತೆ ನಾಳೆ ನಿಮ್ಮ ನಾನು ಸಿಗ್ತೀನಿ.